ಮರೆಯಲಾರೆ ನಿನ್ನ ಈ ಋಣವನ್ನು. ನನ್ನ ಸುಖ ಸಂತೋಷಕ್ಕಾಗಿ ಸಾಲಗಾರ ಆದವನು, ತನಗಾಗಿ ಎಂದು ಏನನ್ನು ಬಯಸದವನು. ಅದೆಷ್ಟೇ ಜನ್ಮ ಎತ್ತಿದರೂ ಈ ಋಣವನ್ನು ನಾನು ತೀರಿಸಲಾರೆ. ಶರಣಾಗಿ ಬಿಡುವೆ ಸಲ್ಲಲಿ ನಿನಗೆ ಅತೀ ಗೌರವ. ಎಲ್ಲರೂ ಕೇಳೋರು, ದೇವ್ರು ನೋಡ್ದ ಅಂದರೆ ನಾನು ನೋಡಿದೆ ಅಂತ. ಯಾರನ್ನ ಅಂದರೆ ರಾಜ್ಕುಮಾರ್ ಅವ್ರನ್ನ ಅಂತ ಇದ್ರು. ಅದ್ರ ಪಕ್ಕದಲ್ಲಿ ಇದನ್ನಿಟ್ಟು ಪೂಜಿಸ್ತೀನಿ ಮೇಡಮ್. ಸ್ವೀಟ್ ಸರ್. ಕೋಟೆಯನ್ನ ಲಗ್ಗೆ ಇಟ್ಟ ರಾಣಿಯವರು ಅಂತ ಹೇಳ್ತೀನಿ. ಗೆದ್ದಿದ್ದಾರೆ ಅವ್ರು ಆಕ್ಚುಲಿ. ಅರ್ಧಾಂಗಿ ಅಂತಾರಲ್ಲ, ಅದು ನಿಜವಾದ ರೂಪನೇ ಇವಳು ಮೇಡಮ್. ನನ್ನ ತಾಯಿ ಕಾಲು ಮುಗಿಯೋಗೆಲ್ಲ ಈ ಕಾಲುಂಗುರದ್ದು ನನ್ನ ಹಣೆ ಟಚ್ ಮಾಡ್ತಾ ಇದ್ದೆ ನಾನು. ಈಗಲೂ ತೊಳಿಲಿಲ್ಲ ಸರ್ ಅದು. ದಿನ ಆಫೀಸ್ಗೆ ಹೋದಾಗ ಒಳಗೆ ಕೂತ್ಕೊಂಡು ನಮ್ಮ ತಾಯಿ ಆಶೀರ್ವಾದ, ಆ ಅಮ್ಮ ಇನ್ನೂ ಇದ್ದಾಳೆ. ಆಫೀಸು ಪೂಜೆ ಎಲ್ಲ ಆದಮೇಲೆ ಅಮ್ಮ ಬಂದು ಹಿಂಗೆ ತೆಗೆದ್ಬಿಟ್ಟು ಕೈ ತುಂಬ ಸರ್ ಹಿಂಗೆತ್ತು ಗಲ್ಲಕ್ಕೆ ಹಾಕಿದ್ರು ಸರ್. ಅದು ಸರ್ ಎಲ್ಲ 5-5 ಪೈಸಾ 300 ಪೈಸಾ ಕಾಯಿನ್ಗಳು ಸರ್. ಅದು ಥ್ಯಾಂಕ್ಸ್ ಅಮ್ಮ. ಇದಕ್ಕಿಂತ ಗಿಫ್ಟ್ ಇನ್ಯಾ ಸರ್. ತುಂಬಾ ಸಂತೋಷ ಆಗ್ತಾ ಇದೆಯಮ್ಮ. ನನಗೂ ತಂದೆ ತಾಯಿ ಇಲ್ಲ, ಇವ್ಳಿಗೂ ತಂದೆ ತಾಯಿ ಇಲ್ಲ. ಯಾವ ಜನ್ಮದ ಪುಣ್ಯನ ಏನೋ ಗೊತ್ತಿಲ್ಲ. ಇನ್ಮೇಲೆ ನೀವು ಸಹ ನಮ್ಮ ತಂದೆ ತಾಯಿ ರೂಪದಲ್ಲೇ ಇರ್ತೀರಾ. ಕೆಲಸದ ಜೊತೆಗೆ ಈ ಸಂಬಂಧಗಳು ಬೆಳೆಯೋ ವಿಶೇಷತೆ ಇದೆಯಲ್ಲ, ಅದು ಬೇರೆ ಯಾವ ರಿಯಾಲಿಟಿ ಶೋ ಅಲ್ಲಿ ನಡೆಯುತ್ತೋ ನನಗೆ ಗೊತ್ತಿಲ್ಲ. ನಮ್ಮದು ತುಂಬ ಬಡತನ ಫ್ಯಾಮಿಲಿ ಮೇಡಮ್. ಅದು ಯಾವ ದೇವ್ರ ಪುಣ್ಯನೋ ದೇವ್ರ ರೂಪದಲ್ಲೇ ಬಂದು ಇವಳು. ಅಲ್ಲಿಂದ ನನ್ನ ಎಲ್ಲ ಬೆಳವಣಿಗೆಗೂ ಇವಳೇ ಕಾರಣ ಆಗಿದೆ. ನಮ್ಮ ಈ ಜರ್ನಿ ನೋಡ್ತಿದ್ರೆ ಏನು ಪುಣ್ಯ ಮಾಡಿದ್ದೀನೋ ಅನಿಸ್ತಿದ್ದು. ಇಷ್ಟೆಲ್ಲ ಈಸಿ ಕನ್ನಡ ಕೊಟ್ಟಿದ್ದು. ನಾನು ಎಲ್ಲೋ ಮನೇಲಿ ಮೂಲೆಯಲ್ಲಿ ಕುತ್ಕೊಂಡಿದ್ದವಳು ಇವತ್ತು ಇಷ್ಟು ಜನಕ್ಕೆ ಪರಿಚಯ ಆಗಿದ್ದೀನಲ್ಲ. ಅವರೆಲ್ಲ ಎಷ್ಟು ಬಂದು ಮಾತಾಡಿಸ್ತಾರೆ. ಒಂದು ಹುಡುಗಿ ಅಂತೂ ಮನೆ ಹಳ್ಳಿಯಲ್ಲಿ ಕೈಯಲ್ಲಿ ಆಟೋಗ್ರಾಫ್ ಮಾಡಿಸ್ಕೊಂಡು ಫಸ್ಟ್ ಟೈಮ್ ಒಂದು ಹುಡುಗಿ. ನನಗೆ ಗೊತ್ತಿಲ್ಲ ಆಟೋಗ್ರಾಫ್ ಮಾಡೋದೆಲ್ಲ ಏನು ಗೊತ್ತಿಲ್ಲ. ನಾನು ಹಂಗೂ ಕೇಳಿದೆ, ಅಳಿಸೋಗುತ್ತಲ್ಲಮ್ಮ ಕೈಯಲ್ಲಿ ಅಂದರೆ, ಇಲ್ಲ ಮೇಡಮ್ ನಾನು ಫೋನಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಯಾವಾಗಲೂ ನೋಡ್ಕೊತೀನಿ ಅಂತ ಅಂದ್ಲು. ಎಷ್ಟು ಕಣ್ಣಲ್ಲೇ ನೀರು ಬಂದುಬಿಡ್ತು. ಇಷ್ಟು ನಾನು ಹೆಸರು ಮಾಡನ್ನ ಅಂತ. ಅದೆಲ್ಲ ಈ ಜೋಡಿ ನಂಬರ್ 1 ವೇದಿಕೆ ಕೊಟ್ಟಿದ್ದು. ಯಾವಾಗಲೂ ಚಿರಋಣಿ ನಾನು. ಕೋಟಿ ಸರ್, ಏನು ಹೇಳ್ತೀರಾ ಸರ್ ನಿಮ್ಮ ಜರ್ನಿನ ನೋಡಿ? ಮೇಡಮ್ ನಾನು ಹೇಳಿದ್ನಲ್ಲ ಮೇಡಮ್, ವೆರಿ ಫಸ್ಟು ಈ ವೇದಿಕೆಗೆ ಬಂದಲ್ಲ ಮೇಡಮ್, ಆಗಲೇ ನನ್ನ ಹೀರೋ ರೇಂಜಲ್ಲಿ ತೋರಿಸಿದಾಗ ಆಗಲೇ ಎಮೋಷನ್ ಆಗಿಬಿಟ್ಟೆ. ನಾನು ಅವತ್ತೇ ಗೆದ್ದುಬಿಟ್ಟೆ ಮೇಡಮ್. ಅವತ್ತು ಪ್ರೇಮ್ ಅವರೇ. ಅಕ್ಕ ನಮಸ್ಕಾರ. ನಮಸ್ಕಾರ ಕೋಟೆ ಸರ್ ನಮಸ್ತೆ. ನಮಸ್ತೆ ಸರ್. ತುಂಬಾ ಖುಷಿ ಆಗುತ್ತೆ ನಿಮ್ಮ ಜರ್ನಿ ನೋಡಿ. ಬಹಳ ಹೆಮ್ಮೆ ಅನ್ಸೋದೇನು ಅಂದ್ರೆ, ಸಾರ್ಥಕತೆ ಅಂತ ಅನ್ಸೋದು ಅಂದ್ರೆ ಅಡಿಗೆ ಮನೆಯಿಂದ ಹೋಗಿ ಆಟೋಗ್ರಾಫ್ ಹಾಕೋ ರೇಂಜಿಗೆ ಬೆಳೆದ್ರಲ್ಲ ನಮ್ಮ ವೇದಿಕೆಯಿಂದ, ಅದೇ ನಮ್ಮ ಖುಷಿ. ಅಂಡ್ ಪ್ರಭಾಕರ್ ಸರ್, ನೀವು ವೇದಿಕೆಗೆ ಬಂದಾಗ ನಮ್ಮೆಲ್ರಿಗೂ ನೀವು ವಿಲನ್ ಕ್ಯಾರೆಕ್ಟರ್ ಮಾಡೋ ಪ್ರಭಾಕರ್ ಅಂತ. ಈಗ ವೇದಿಕೆಗೆ ಬಂದು ಹೀರೋ ಆಗ್ಬಿಟ್ರಲ್ಲ ಸರ್ ನೀವು. ಅದು ಎಲ್ಲ ಹೀರೋಗಳ ಸಾಂಗ್ನ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ರೇಂಜಿಗೆ. ಸಖತ್ ಖುಷಿ ಆಗ್ತಾ ಇದೆ ವೇದಿಕೆಗೆ ಬಂದಿದ್ದಕ್ಕೆ, ನಮ್ಮನ್ನೆಲ್ಲ ರಂಜಿಸಿದ್ದಕ್ಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸು ಬಿಚ್ಚಿ ಮಾತಾಡಿದ್ದಕ್ಕೆ, ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡೋದಕ್ಕೆ, ನಿಮ್ಮಿಂದ ಒಂದಷ್ಟು ಹೇಗೆ ಬದುಕಬೇಕು ಅನ್ನೋ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಅದಕ್ಕೆ ಎಲ್ಲದಕ್ಕೂ ಸಹ ಥ್ಯಾಂಕ್ ಯು. ಮಾಳವಿಕಮ್ಮ, ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಇಡೀ 14 ವಾರದ ಪಯಣ ಮತ್ತು ನಿಮ್ಮ ಒಟ್ಟು ಬದುಕಿನ ಪಯಣ ಹೊಂಬಿಸಿಲು ಅಂತ ನನಗನ್ಸುತ್ತೆ. ಬದುಕಿನ ಒಂದಷ್ಟು ಬಣ್ಣಗಳನ್ನ ಮತ್ತು ಬದುಕಲ್ಲಿ ಆಶಾ ಭಾವನೆಯನ್ನ ಮೂಡಿಸುವಂತಹ ಒಂದು ಪಯಣ ನಿಮ್ಮಿಬ್ಬರದು. ಹಾಗಾಗಿ ಬಹಳ ಖುಷಿ ಆಗುತ್ತೆ. ನಿಮ್ಮ ದಾಂಪತ್ಯ ಹೀಗೆ ಸುಖಕರವಾಗ್ಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮಿಬ್ರು ಮಕ್ಕಳು ನಿಮ್ಮಿಬ್ಬರಿಗೂ ಬಹಳ ಹೆಮ್ಮೆಯ 2 ಮುತ್ತು ರತ್ನಗಳು. ಅವರು ಕೂಡ ಸುಖ ಸಮೃದ್ಧಿಯೊಂದಿಗೆ ಬಾಳ್ಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ನಮ್ಮ ಹ್ಯಾಂಡ್ಸಮ್ ಸ್ಟಾರ್ ರಾಜೇಶ್ ಸರ್. ಕೋಟೆ ಸರ್. ಮೇಡಮ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. 14 ವಾರಗಳನ್ನ ಯಶಸ್ವಿಯಾಗಿ ಪೂರೈಸಿದ್ದೀರಾ. ಈ ಪ್ರಯಾಣ ನಮ್ಮ ಜೊತೆ ನೀವು ಮಾಡಿದ್ದಕ್ಕೆ ಬಹಳ ಸಂತೋಷ ಇದೆ. ಒಳ್ಳೇದಾಗಲಿ. ಆ ಹಾಡು ಅದು ಎಷ್ಟು ಎವರ್ ಗ್ರೀನ್ ಆಗಿದೆಯೋ, ಎಷ್ಟು ಮೆಲೋಡಿಯಸ್ ಆಗಿದೆಯೋ, ನಿಮ್ಮ ಲೈಫು ಕೂಡ ಹಾಗೆ ಮೆಲೋಡಿಯಸ್ ಆಗಿ ಎವರ್ ಗ್ರೀನ್ ಆಗಿರಲಿ ಅಂತ ಹಾರೈಸ್ತೀನಿ ಸರ್. ಮೇಡಮ್ ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಮೇಡಮ್. ಮ್ಯಾಮ್ ಅವರಿಗೆಲ್ಲನೂ ಒಂದು ನಾವು ಅರ್ಶಿನ ಕುಂಕುಮ ಕೊಡಬೇಕು ಅಂತ ತಗೊಂಬಂದಿದ್ವಿ. ಎಸ್ ಮೇಡಮ್ ಪ್ಲೀಸ್.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಲತಿ ಮೇಡಮ್, ಕೋಟೆ ಸರ್, ಈ ಜೋಡಿ ನಂಬರ್ 1 ವೇದಿಕೆಗೆ ಬಂದು 14 ವಾರಗಳು ಅದ್ದೂರಿಯಾಗಿ ನೀವು ಸೆಲೆಬ್ರೇಟ್ ಮಾಡಿದ್ದೀರಾ, ಇಡೀ ಕನ್ನಡಿಗರನ್ನ ಎಂಟರ್ಟೈನ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ನಮ್ಮ ವೇದಿಕೆ ಪರವಾಗಿ ಈಗ ಮುಂದಿನ ಜೋಡಿಯನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತ ಸಮಯ. ಸೋಫಾ ಸೆಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಜೋಡಿ ಸುಹಾಸ್ ಹಾಗೂ ಅವರು ಶ್ರೀಮತಿ ನಯನಾ. ಸ್ಟ್ರೈಟ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ ನಯನ ಅವರೇ, ನೀವು ಈ ವೇದಿಕೆಯನ್ನ ಆಯ್ಕೆ ಮಾಡ್ಕೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಒಂದಷ್ಟು ಸಂಘರ್ಷಗಳಿತ್ತು, ಒಂದಷ್ಟು ಒದ್ದಾಟಗಳಿತ್ತು. ಈ 15 ವಾರಗಳಲ್ಲಿ ಅದಕ್ಕೆಲ್ಲ ನಿಮ್ಗೆ ಉತ್ತರ ಸಿಕ್ಕಿದ್ಯಾ? 3 years ಗ್ಯಾಪ್ ಆದ್ಮೇಲೆ ಮತ್ತೆ ಟೆಲಿವಿಷನ್ ಮೇಲೆ ಕಾಣಿಸ್ಕೊಳ್ತಾ ಇರೋದು. ನಾನು ಫಿಸಿಕಲಿ ಸ್ವಲ್ಪ ಚೇಂಜಸ್ ಆಗಿಬಿಟ್ಟಿದ್ದೀನಿ, ಮೆಂಟಲಿ ಹ್ಯಾವ್ ಚೇಂಜ್ಡ್ ಲಾಟ್. ಹೇಗೆ ನಾನು ಒಗ್ತೀನ ಇಲ್ಲಿಗೆ, ಮುಂಚಿನ ಥರ ಮನೋಭಾವ ನಂಗಿಲ್ಲ ಈಗ, ಆ ಥರ ಇಲ್ವಲ್ಲ. ತುಂಬ ಗೊಂದಲಗಳಿತ್ತು ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ. ಹೆಂಗಪ್ಪ ವಿಲ್ ಐ ಸರ್ವೈವ್ ಅಂತ ಒಂದು ಕ್ವೆಶನ್ ಇತ್ತು, ಬಟ್ ಐ ಸರ್ವೈವ್ಡ್ ಅಮೇಝಿಂಗ್ಲಿ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಸಿಕ್ಕಾಬಟ್ಟೆ ಅಂದರೆ ಐ ಅಲ್ಲ ವಿ ಗೊತ್ತಿಲ್ಲ ನಿನ್ನ ವಿ ಸರ್ವೈವ್ಡ್ ಅಮೇಝಿಂಗ್ಲಿ ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಅಮೇಝಿಂಗ್ ಆಗಿ ವಿ ಹ್ಯಾವ್ ಲಿವ್ಡ್ ಎವ್ರಿ ಸಿಂಗಲ್ ಮೊಮೆಂಟ್. ಅದು ಹೇಳಕ್ ಇಷ್ಟಪಡ್ತೀನಿ. ಎವ್ರಿ ಸಿಂಗಲ್ ಸೆಕೆಂಡ್ ಆನ್ ಜೋಡಿ ನಂಬರ್ 1 ವಿ ಹ್ಯಾವ್ ಲಿವ್ಡ್ ಇಟ್. ಪ್ರತಿಯೊಂದು ಕ್ಷಣವನ್ನ ಜೀವಿಸಿದ್ದಾರೆ ಅಂತ ಹೇಳಿದ್ರು. ಹೇಗೆ ಜೀವಿಸಿದ್ದೀರಾ ಅನ್ನೋದನ್ನ ನಿಮ್ಮ ಬ್ಯೂಟಿಫುಲ್ ವಿಟಿನ ನೋಡೋದ್ರ ಮೂಲಕ ನಾವು ಎಂಜಾಯ್ ಮಾಡೋಣ ಅಲ್ಲ? ಎಸ್, ಇವರ ಒಂದು ಜರ್ನಿ ವಿಟಿ ಪ್ಲೀಸ್. ನಮ್ ಸೆಟ್ ಅಲ್ಲಿ ನಾನು ಎಲ್ಲರಿಗೂ ಹೇಳ್ಬೇಕಾಗಿರೋ ಒಂದು ವಿಷಯ, ನಂದು ನಯನಂದು ಮದ್ವೆನೇ ಆಗಿಲ್ಲ. ತಾಳಿ ನಿಂಗೆ ಎತ್ತು ಹಿಂಗ್ ಕೈಯಲ್ಲಿ ಇಟ್ಕೊಂಡಿದೀನಿ, ಯಾವ್ದೋ ಒಂದು ಕಾಣ್ದಿರೋ ಕೈ ಬಂದು ಹಿಂದ್ಗಡೆಯಿಂದ ಅಲ್ಲಿ ಗಂಟುನು ಅವ್ರೆ ಹಾಕ್ಸ್ಬಿಟ್ರು ಅನ್ಸುತ್ತೆ. ನಯನ ಅಲ್ಲಿ ಇರಿಟೇಷನ್ ಆಗೋ 5 ಗುಣಗಳು. ಎಲ್ಲದಕ್ಕೂ ಎಗರಾಡೋದು, ಸಿಕ್ಕಾಬಟ್ಟೆ ಕ್ಲೀನು, ಹೇಳಿದ ಕೆಲಸ ಪಟ್ಟಂತ ಮಾಡಲ್ಲ, ಮಾಡಿರೋದನ್ನ ಗಲೀಜ್ ಮಾಡಬಾರ್ದು, ಚೊಲ್ಲೆಲ್ಲ ಸೋರ್ಸ್ಕೊಂಡ್ಬಿಡೋದು. ಅವರ ಲವ್ ಟೆಂಪರೇಚರ್ ಎಷ್ಟಿದೆ? ಅಯ್ಯೋ, ಇಷ್ಟೊಂದು ಲೆವೆಲ್. ಶಬಾಷ್. ಮಡಕೆ ಮಾಡ್ಲಿ ಅಂತ ನಾವು ಕಳ್ಸಿದ್ರೆ ಆ ಮಣ್ಣಲ್ಲೂ ರೊಮ್ಯಾನ್ಸ್ ಮಾಡ್ತಿದ್ರೆ ಅಂತ. ಹಲೋ, ಮುಗೀತಾ? ಆ ಸೋಫಾ ಮೇಲೆ ಇನ್ನೊಂದು ರೊಮ್ಯಾನ್ಸ್ ನಡೀತಾ ಇದೆಯಲ್ಲ, ಅಲ್ಲಿ ನೋಡಿ. ಇದಕ್ಕೆ ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ, ಸೂಸ್ತೆ ಸುಮಾರು ಏಸ್ತೆ ಡಮಾರು ಅಂತ. ಒಂದ್ 1/4 ಗಂಟೆ ಅರ್ಧ ಗಂಟೆ ತಡ್ಕೊಳಕ. ನನ್ಗೆ ಪಾಪು ಬೇಕು ಅಂತ ಈ ಒಂದು ಟೈಮಲ್ಲಿ ಬೇಕಾ ಅನ್ನೋ ಕ್ವಶನ್ ಇದೆ. ಬಟ್ ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್. ಲೆಟ್ಸ್ ನಾವು ಮಾತಾಡಿ ಇದನ್ನ ಬಗೆಹರಿಸೋಣ. ಅಮ್ಮ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನನಗೆ. ಅಮ್ಮಂಗೆ CKD ಇದೆ ಅಂತ ಗೊತ್ತಾಯ್ತು, ಕ್ರಾನಿಕ್ ಕಿಡ್ನಿ ಡಿಸೀಸ್. ಈಗ ಶಿ ಇಸ್ ಫೈಟಿಂಗ್ ಹರ್ ಓನ್ ಬ್ಯಾಟಲ್ ಲೈಕ್ ಅ ಬ್ರೇವ್ ಲೇಡಿ. ಪ್ರೋಗ್ರಾಮಿಗೆ ಬಂದಾಗೆಲ್ಲ ಮುದ್ದಾದ ಸ್ಮೈಲ್ ನೋಡ್ತೀವಿ. ಈ ಮುದ್ದಾದ ಜೋಡಿಯ ಮುದ್ದಾದ ಸ್ಮೈಲ್ ಹಿಂದೆ ಈ ಥರದೊಂದು ಕತೆ ಇದೆ. ಓಕೆ, ಜೀವನ ಇರೋದೇ ಹಾಗೆ.